ಡಿ.ಕೆ. ಶಿವಕುಮಾರ್ ಅಂದಾದ ತಕ್ಷಣ ನೆನಪಾಗುವುದು ಅವರ ರಗಡ್ ಲುಕ್. ಹಾಗೆ ಒಂದು ಅರ್ಥದಲ್ಲಿ ಕರ್ನಾಟಕದ ರಾಜಕೀಯ ಮಟ್ಟಕ್ಕೆ ವರ್ಣರಂಜಿತ, ಹಾಗೆ ಮಹತ್ವಾಕಾಂಕ್ಷಿ ರಾಜಕಾರಣಿ ಅಂತ ಹೇಳಿ ಗುರುತಿಸಿಕೊಂಡಿರುವವರು. 5 ವರ್ಷದ ಹಿಂದಿನ ಡಿ.ಕೆ. ಶಿವಕುಮಾರ್ ಅವರ ಇಮೇಜಿಗೂ 5 ವರ್ಷದ ನಂತರದಲ್ಲಿ, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಕಾಂಗ್ರೆಸ್ನ ಈ ಅವಧಿಯ ಸರ್ಕಾರ ರಚನೆ ಆದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಇಮೇಜ್ಗೂ ಸಾಕಷ್ಟು ಬದಲಾವಣೆ ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. ಇಮೇಜ್ ಮೇಕ್ ಓವರ್ ಮಾಡ್ಕೊಳ್ತಿದ್ದಾರಾ ಡಿ.ಕೆ. ಶಿವಕುಮಾರ್, ಅಥವಾ ಅವರು ತಮ್ಮ ಸಹಜ ಚಟುವಟಿಕೆಯನ್ನ ನಡೆಸ್ತಾ ಇರೋದು ಇದೀಗ ವಿಶ್ಲೇಷಕರಿಗೆ, ರಾಜಕೀಯ ವಿಮರ್ಶಕರಿಗೆ ಬೇರೆ ಆಯಾಮದಲ್ಲಿ ಕಾಣೋಕೆ ಸಿಗ್ತಾ ಇದೆಯಾ ಗೊತ್ತಿಲ್ಲ. ಆದ್ರೆ ಯಾವ ಕಾಂಗ್ರೆಸ್ ಪಕ್ಷ ಹಿಂದುತ್ವ ವಿರೋಧಿ ಅಥವಾ ಹಿಂದೂ ಧಾರ್ಮಿಕ ಆಚರಣೆಗಳ ವಿರೋಧಿ ಅಂತ ಹೇಳಿ ಪದೇ ಪದೇ ಟ್ಯಾಗ್ ಲೈನ್ ಅನ್ನ ಕಟ್ಕೊಳ್ತಾ ಇದೆ, ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ನಿಂತು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ನಾನಾಗ್ಲೇ ಹೇಳ್ದಾಗೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಭಾಗಿ, ಟೆಂಪಲ್ ರನ್ ಡಿ.ಕೆ. ಶಿವಕುಮಾರ್ ಅವರು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮಾಡೋದಿಲ್ಲ ಅನ್ನೋದಕ್ಕೆ ಅನೇಕ ಸಾಕ್ಷ್ಯಗಳು ಲಭ್ಯವಾಗಿದೆ. ಇದರ ಜೊತೆಗೆ ಇವತ್ತು ನಡೀತಾ ಇರುವ ದಕ್ಷಿಣದ ಕುಂಭಮೇಳ, ತಿ ನರಸೀಪುರದಲ್ಲಿ ನಡೀತಿರುವ ಕುಂಭಮೇಳದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪುಣ್ಯ ಸ್ನಾನವನ್ನ ಮಾಡುವವರಿದ್ದಾರೆ. ಇದೆಲ್ಲ ಗಮನಿಸ್ತಾ ಇದ್ರೆ ರಗಡ್ ರಾಜಕಾರಣಿ ಅಂತಲೇ ಗುರುತಿಸಿಕೊಂಡಿರುವ ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಕಾಂಗ್ರೆಸ್ ಪಕ್ಷದ ಒಳಗೆ ಖಟ್ಟರ್ ಹಿಂದುತ್ವವಾದಿ ಅನ್ನೋ ಸ್ವರೂಪವನ್ನ ಪಡ್ಕೊಳ್ತಾ ಇದ್ದಾರಾ, ಆ ಮೂಲಕ ಕರ್ನಾಟಕದ ಹೊಸ ಹಿಂದೂ ಐಕಾನ್ ಆಗಿ ಪರಿವರ್ತನೆ ಆಗ್ತಾ ಇದ್ದಾರಾ ಅನ್ನೋ ಅನುಮಾನ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ ಹಿಂದೂ ಐಕಾನ್ ಡಿಸಿಎಂ ಡಿಕೆಶಿ, ಶಿವನ ಪರ ಭಕ್ತ ದೊಡ್ಡಾಲಹಳ್ಳಿ ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ರಾಜ್ಯ ರಾಜಕಾರಣದ ಚತುರ, ರಾಜ್ಯ ಕಾಂಗ್ರೆಸ್ನಲ್ಲಿ ಉನ್ನತ ಮಟ್ಟದ ಆಸೆ ಇಟ್ಕೊಂಡಿರೋ ನಾಯಕ. ರಾಜಕಾರಣ ಅಲ್ಲದೆ ಡಿ.ಕೆ. ಶಿವಕುಮಾರ್ ಮಹಾನ್ ದೈವ ಭಕ್ತ. ಆಗಾಗ ದೇವರ ದರ್ಶನಕ್ಕಾಗಿ ತೆರಳುತ್ತಾರೆ. ನಿತ್ಯ ದೇವರ ಪೂಜೆ ಮಾಡದೆ ಡಿಕೆಶಿ ಹೊರ ಬರೋದಿಲ್ಲ. ಇದೀಗ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ನ ಹಿಂದೂ ಐಕಾನ್ ಆಗಿದ್ದಾರೆ. ಹೌದು, ಡಿ.ಕೆ. ಶಿವಕುಮಾರ್ ಶಿವನ ಆರಾಧಕ, ಅದರಲ್ಲೂ ನೊಣವಿನಕೆರೆ ಅಜ್ಜಯ್ಯನ ಪರಮ ಭಕ್ತ. ಅದರಲ್ಲೂ ಶಿವನ ದೇಗುಲ ಅಂದ್ರೆ ಡಿ.ಕೆ.ಶಿ ಮೊದಲೇ ವಿಸಿಟ್ ಕೊಟ್ಟು ಬರ್ತಾರೆ. ಕೇದಾರನಾಥ ದೇಗುಲ, ಪ್ರಯಾಗ್ರಾಜ್ನ ಕುಂಭಮೇಳ, ಮೊನ್ನೆಯಷ್ಟೇ ತಮಿಳುನಾಡಿನ ತಿರುವಣಾಮಲೈನ ಶ್ರೀ ಅರುಣಾಚಲೇಶ್ವರ ದೇಗುಲಕ್ಕೂ ಡಿ.ಕೆ.ಶಿ ತಮ್ಮ ಕುಟುಂಬದ ಜೊತೆ ಭೇಟಿ ಕೊಟ್ಟಿದ್ರು. ದಿನ ಇದ್ರು ಪೂಜೆ ಮಾಡೋದು ನಂದೆ. ಹಣೆ ಕುಂಕುಮನೋ, ವಿಭೂತಿನೋ, ರುದ್ರಾಕ್ಷಿನೋ ಏನೋ ಹಾಕೊಳ್ತಾರೆ. ಕೆಲವರು ಸೂಟ್ ಬೂಟ್ ಹಾಕೋತಾರೆ, ಕೆಲವರು ಪಂಚೆ ಹಾಕೋತಾರೆ, ಕೆಲವರು ಶರ್ಟ್ ಹಾಕೋತಾರೆ, ಕೆಲವರು ಜುಬ್ಬ ಹಾಕೋತಾರೆ, ಕೆಲವರು ಹಾಫ್ ಶರ್ಟ್ ಹಾಕೋತಾರೆ. ಒಬ್ಬೊಬ್ಬರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ. ಅಲ್ಲಪ್ಪ, ನಾನು ಒಬ್ಬ ದೈವ ಭಕ್ತ. ನೋಡು, ಬೆಳಗ್ಗೆ ಎದ್ರೆ ಪೂಜೆ ಮಾಡಿಬಿಟ್ಟು ನನ್ನ ಶಕ್ತಿನ ನೆನೆಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತೀನಿ. ನಾಸ್ತಿಕವಾದಿಗಳಿಂದ ತುಂಬಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯ ಡಿ.ಕೆ. ಶಿವಕುಮಾರ್ ಹಿಂದೂ ಐಕಾನ್ ಆಗಿದ್ದಾರೆ. ಯಾರು ಎಷ್ಟೇ ವಿರೋಧ ಮಾಡಿದರೂ ತಾವು ಮಾತ್ರ ನಾನೊಬ್ಬ ಹಿಂದೂ, ನನಗೆ ದೈವವಲ್ಲವೇ ಶಕ್ತಿ ಅನ್ನೋದನ್ನ ಮತ್ತೆ ಮತ್ತೆ ಸಾರಿ ಹೇಳುತ್ತಿದ್ದಾರೆ. ಇನ್ನು ಪ್ರಯಾಗ್ರಾಜ್ ಕುಂಭಮೇಳದ ಬಳಿಕ ಟಿ ನರಸೀಪುರದ ತ್ರಿವೇಣಿ ಸಂಗಮಕ್ಕೆ ಹೋಗುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿ.ಕೆ. ಶಿವಕುಮಾರ್ ಅವರ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಿದೆಯಾ, ಅಥವಾ ಮುಂಚಿನಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹಿಂದುತ್ವ ಅಥವಾ ಹಿಂದೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಇಷ್ಟೇ ಶ್ರದ್ಧಾಭಕ್ತಿಯನ್ನ ಹೊಂದಿದ್ರ? ಇದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಬಹಳ ವರ್ಷದಿಂದ, ಅದರಲ್ಲೂ ಈ ಧಾರ್ಮಿಕ ಆಯಾಮದಲ್ಲಿ ಬಹಳ ಹತ್ತಿರದಿಂದ ಗಮನಿಸಿದವರು ರಾಜಗುರು ದ್ವಾರಕಾನಾಥ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಹತ್ರನೇ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಗುರುಗಳೇ ನಮಸ್ಕಾರ. ನಮಸ್ಕಾರ. ನೀವು ರಾಜಕಾರಣ ಮಾತನಾಡೋದಿಲ್ಲ, ನಾನು ರಾಜಕೀಯ ಪ್ರಶ್ನೆಯನ್ನ ಕೇಳೋದಿಲ್ಲ. ಆದ್ರೆ ಇದು ಒಂದು ಪ್ರಶ್ನೆ, ಕಾಂಗ್ರೆಸ್ನ ಅನೇಕರನ್ನ ಚುನಾವಿ ಹಿಂದೂಗಳು ಅಂದ್ರೆ ಚುನಾವಣೆ ಬಂದಾಗ ಹಿಂದೂಗಳು ಅಂತ ಹೇಳಿ ಜರಿಯೋದುಂಟು. ಡಿ.ಕೆ. ಶಿವಕುಮಾರ್ ಹಾಗ? ಡಿ.ಕೆ. ಶಿವಕುಮಾರ್ ಅವರಲ್ಲಿ ಹಿಂದುತ್ವ ಅಥವಾ ಹಿಂದೂ ಧಾರ್ಮಿಕ ಆಚರಣೆಗಳ ಕಡೆಗಿನ ಶ್ರದ್ಧೆ ನೀವು ಗಮನಿಸಿದ ಹಾಗೆ ಮುಂಚೆಯಿಂದಲೂ ಇತ್ತ, ಇದೀಗ ಹೆಚ್ಚಾಗಿದೆಯಾ ಅಂತ? ಇದಕ್ಕೆ ಮುಂಚೆ ನೀವು ಎಲ್ಲ ಪ್ರಜೆಗಳಿಗೆ ಸುಖ ಶಾಂತಿಯನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಮರಣವೇ ದೂರ ಮಾಡಿ ಒಳ್ಳೆ ಜೀವನ ಕೊಡಲಿ, ಎಲ್ಲ ಆಯುಷ್ವಂತವಾಗಿರಲಿ ಪ್ರಾರ್ಥನೆ ಮಾಡ್ತಾ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು.
ಸಪ್ತಮುದ್ರಗಳಿಂದ ಪವಿತ್ರವಾದಂಥದ್ದು ಭಾರತ ದೇಶ. ಭಾರತ ದೇಶದ ಮೂಲವೇ ಹಿಂದೂ ಧರ್ಮ. ಹಿಂದೂ ಒಂದು ಜಾತಿಯಲ್ಲ, ಅದೊಂದು ಧರ್ಮ. ಅದು ಆ ಧರ್ಮನ ಪಾಲನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಜೊತೆಗೆ ನಮ್ಮ ಯಾರ್ಯಾರು ಅಣ್ಣ ತಮ್ಮಂದಿದ್ದಾರೆ, ದಲಿತರಿರಲಿ, ಮುಸಲ್ಮಾನರಿರಲಿ, ಯಾರು ಬೇಕಾದ್ರೂ ಇರಲಿ, ಎಲ್ಲರೂ ಮಾಡ್ಬೋದು ಸ್ನಾನವನ್ನು, ಪವಿತ್ರ ಸ್ನಾನವನ್ನು. ನಾವು ಹಬ್ಬ ಆಚರಣೆಗಳನ್ನ ಆಚರಣೆ ಮಾಡ್ತೀವಿ, ಎಲ್ಲದೇ ಸೇರ್ಕೋತೀವಿ. ಎಲ್ಲರೂ ಒಂದುಗೂಡಕ್ಕೋಸ್ಕರನೇ ಪ್ರಜೆಗಳ ಒಂದಾಗಿರಲಿ, ಒಗ್ಗಟ್ಟಾಗಿರಲಿ, ದೇಶ ಒಗ್ಗಟ್ಟಾಗಿರಲಿ ಅಂತೀವೆಲ್ಲ ಪರಿಕಲ್ಪನೆಯಲ್ಲಿ ಹಿಂದಿನ ಮಾರ್ಚ್ಗಳು ಮಾಡಿರ್ತಕ್ಕಂಥದ್ದು. ಆದರೆ ನಾನು ಬಾಲ್ಯದಿಂದ ಶಿವಕುಮಾರನ ಬಲ್ಲೆ. ಅವನು ಒಳ್ಳೆ ದೊಡ್ಡ ದೈವಭಕ್ತ. ಅವನು ಇವತ್ತಿಂದ ಏನು ಬೂಟಾಟಿಕೆಗಾಗಲಿ ಅದು ಪ್ರಚಾರಕ್ಕಾಗಲಿ ಮಾಡಿದ್ದಲ್ವೇ ಇಲ್ಲ. ಅವನು ಮಿನಿಸ್ಟರ್ ಆಗ ಮುಂಚೆನೆ ನಾನು ನೋಡಿದ್ದೇನೆ ಅವನು ಮಿನಿಸ್ಟರ್ ಆದ ಕೂಡಲೇ ಅವನು MLA ಆಗಿದ್ದಾಗಲೇ ಮಿನಿಸ್ಟರ್ ಆಗ್ತೀಯ ಅಂತ ಹೇಳಿ ಆಗ ನಾವೇ ಚಂಡಿಕಾವನ್ನು ಮಾಡಿಸಿದ್ದೇವೆ ನಾವು ಅವನ ಕೈಲಿ. ಮಂತ್ರಿ ಆಗಿದ್ದಾನೆ. ಇದು ಯಾವುದೂ ಯಾರೇ ಏನೇ ಟೀಕೆ ಮಾಡಿದ್ರು ಕೂಡ ಅದು ಒಪ್ಪೋ ಮಾತಲ್ಲ. ಪ್ರಾಸ್ತಾವಿಕವಾಗಿ ಅವನ ಮಡದಿ, ಅವನ ಮಕ್ಕಳು ಎಲ್ಲರೂ ದೈವಭಕ್ತರೇ. ಅಲ್ಲಿ ಅವರ ತಮ್ಮ ಸುರೇಶ್ ಕೂಡ ದೈವಭಕ್ತರು, ಎಲ್ಲರೂ ದೈವಭಕ್ತರೇ. ಅವರು ದೈವಭಕ್ತರಾಗಲ್ಲ, ನಿಂದನೆ ಮಾಡಬಾರದು, ಅದು ಸರಿಯಲ್ಲ. ಅದು ಕೆಲವೊಂದ್ ಬಾರಿ ಗುರುಜಿ ಏನಾಗುತ್ತೆ, ಅದರಲ್ಲೂ ರಾಜಕೀಯ ಪಕ್ಷಗಳಲ್ಲಿ ಗುರುತಿಸ್ಕೊಂಡವರು, ನಾಯಕರ ಸ್ಥಾನದಲ್ಲಿದ್ದವರು ಬೇಕೋ ಬೇಡವೋ ವೈಯಕ್ತಿಕ ಹಿತಾಸಕ್ತಿಗಿಂತ ಹೆಚ್ಚಾಗಿ ಪಕ್ಷದ ಸಿದ್ಧಾಂತ, ಪಕ್ಷದ ನಿಲುವಿಗೆ ಬದ್ಧರಾಗಿರ್ಬೇಕಾಗತ್ತೆ. ನಾವು ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಸಂದರ್ಭದಲ್ಲೂ ಗಮನಿಸಿದ್ವಿ. ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕರಿಗೆ ವೈಯಕ್ತಿಕವಾಗಿ ಅಯೋಧ್ಯೆಗೆ ಹೋಗ್ಬೇಕು ಅಂತಿದ್ರು ಕೂಡ ಪಕ್ಷದ ನಿಲುವು ಹೋಗೋ ಹಾಗಿಲ್ಲ, ಅನೇಕರು ಹೋಗ್ಲಿಲ್ಲ. DK ಶಿವಕುಮಾರ್ ಅವರು ಕುಂಭಮೇಳದ ವಿಚಾರದಲ್ಲಿ AICC ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗೆ ವ್ಯತಿರಿಕ್ತವಾಗಿ ನಡ್ಕೊಂಡ್ರು. ಅಲ್ಲಿಗೆ ರಾಜಕೀಯ ಪಕ್ಷ ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಧರ್ಮ, ಧಾರ್ಮಿಕ ಆಚರಣೆಯನ್ನ ಪರಿಗಣಿಸಿದ್ರ DK ಶಿವಕುಮಾರ್ ಅವರು? ಪಕ್ಷ ಮುಖ್ಯ ಅಲ್ಲ ನಮಗೆ. ಪಕ್ಷ ಬೇರೆ ಅಮ್ಮ, ಆಚರಣೆಯೇ ಬೇರೆ. ಅವನ ಜನ್ಮ ಎಲ್ಲಾಗಿದೆ? ಭಾರತದಲ್ಲಿ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ಹಿಂದುವಾಗಿ ಜನಿಸಿ ಅವನು ಒಂದು ಜಾತಿಯಲ್ಲಿ ಹುಟ್ಟಿ ಅಲ್ಲಿ ಏನು ಮೌಲ್ಯಗಳಿದೆ ತಿಳಿದುಕೊಂಡು ಅದನ್ನು ಮಾಡಿದ್ದಾನೆ. ಅದರಲ್ಲಿ ಯಾಕೆ ಇದಕ್ಕೋಸ್ಕರ ರಾಜಕಾರಣಕ್ಕೆ ಯಾಕೆ ಮಾಡಬೇಕು? ಅವನು ಅಗತ್ಯ ಏನಿಲ್ಲ. ಈಗಾಗಲೇ ದೊಡ್ಡ ವ್ಯಕ್ತಿತ್ವ ಇದೆ, ಎಲ್ಲ ಸಾಮರ್ಥ್ಯ ಇದೆ, ಎಲ್ಲ ಗಳಿಸಿದ್ದಾನೆ. ಅವರ ಪಾಪ ಪುಣ್ಯಗಳು ಅವರವರೇ ಭಾಗ್ಯವಾಗಿ ಹೊರ್ತುನುವೆ. ನಿಮಗೆ ವೃಷಭ ರಾಶಿ ಗುರು ಇದ್ದಾಗ ಮಹಾಕುಂಭ ಮೇಳ ಬಂದಿದೆ. ಮಹಾಕುಂಭದಲ್ಲಿ ಎಲ್ಲರೂ ಸ್ನಾನ ಮಾಡಬೇಕು ಅಂತ ಹೇಳಿದೆ. ಹಿಂದೂ ಇವತ್ತು ಮಾಡೋಲ್ಲ, ಸನಾತನ ಧರ್ಮದಿಂದ ಸಾವಿರಾರು ವರ್ಷಗಳಿಂದ ಇದು ನಡೀತಾ ಬಂದಿರೋದು. ಇದನ್ನು ಟೀಕೆ ಮಾಡೋ ಅರ್ಥ ಏನಿದೆ? ಅಲ್ಲಿ ಗಂಗೆಯನ್ನು ಟೀಕೆ ಮಾಡಿದ್ರೆ ಅಂಥವನಿಗೆ ಮಹಾ ಪಾಪವೇ ಬರುತ್ತೆ ಅಂಥೇಳಿ ನಮಗೆ ಗುರುಚರಿತ್ರೆ ಗ್ರಂಥದಲ್ಲಿ ಹೇಳ್ತಾರೆ. ಭಸ್ಮವಿಧಿ, ಭಸ್ಮಧಾರಣೆಯನ್ನು ಮಾಡೋದು ಧರ್ಮ ಇದೆ. ಅದರಿಂದ ಅದೇನು ಹೊಸ್ತನವಲ್ಲ. ಅವನು ಒಬ್ಬ ಹಿಂದುವಾಗಿ, ರಾಷ್ಟ್ರಭಕ್ತನಾಗಿ, ಹಿಂದೂ ಪರಂಪರೆಯನ್ನು ಉಳಿಸೋದಕ್ಕೋಸ್ಕರ ಅವನು ಮಾಡಿರೋದು ಅತ್ಯಂತ ಶ್ಲಾಘನೀಯ. ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿದ್ದಾನೆ. ನಿಜವಾಗ್ಲೂ ಇದನ್ನ ಈ ನಮ್ಮ ಕರ್ನಾಟಕದ BJP ಲೀಡರ್ಗಳು ಅವರು ಎಲ್ಲ ಇಟ್ಟೋದಾಗಲೇ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಕುಂಭಸ್ಥಾನ ನಡೀತಿದೆ ಅಲ್ಲಿ ಎಲ್ಲರೂ ಧಾವಿಸ್ಬೇಕಾಗಿತ್ತು. ನಾನು ಹೇಳಬೇಕು ಅಂತಂದ್ರೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೂಡ ಹೋಗಿ ಬರ್ಬೋದಾಗಿತ್ತು. ಅದೆಲ್ಲ ಅವ್ರ ಸಂಬಂಧ, ಕನಕಪುರ, ಚಾಮರಾಜನಗರ, ಮೈಸೂರು ಎಲ್ಲ ಅವ್ರ ಸಂಬಂಧಪಟ್ಟಿದ್ದೆ, ಅವರದೇ ಜಾಗ, ಸ್ವಸ್ಥಳ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರು ಯಶಸ್ವಿಯಾಗಿದ್ರು ಕೂಡ ಮೈಸೂರು ಒಳಪಟ್ಟ ಒಂದು ಜಾಗದಲ್ಲಿ ಕಪಿಲಾ ಕಾವೇರಿ ಸ್ಫಟಿಕಮಣಿ ಸಂಗಮ ಆಗ್ತಾ ಇದೆ. ಅದನ್ನ ನೋಡಕ್ಕೆ ಅವರು ಅದೃಷ್ಟ ಇರಬೇಕಾಗಿತ್ತು, ಅವರಿಗೆ ಹೋಗಬೇಕಾಗಿತ್ತು, ಧರ್ಮ ಇತ್ತು. ಆ ಧರ್ಮವನ್ನು ನೋಡಿ ರಾಜರು, ಪುರೋಹಿತರು, ಮಹರ್ಷಿಗಳು, ಸನ್ಯಾಸಿಗಳು, ಪೀಠಾಧಿಪತಿಗಳು ಬೇರೆಯವರಿಗೆ, ಈ ರಾಷ್ಟ್ರದ ಜನತೆಗೆ ಒಂದು ಮಾರ್ಗದರ್ಶಕರಾಗಿರ್ಬೇಕು. ಏನು ಮಾಡಬೇಕು ಅಂತ ಹಾಕೊಡ್ಬೇಕಾದ ಅವರೇ ನೋಡಿ. ಗುರುಗಳಿಗೆ ತೀರ್ಥಾನ ಬೇಕಾಗಿರಲಿಲ್ಲ. ಆ ತೀರ್ಥವನ್ನ ಅವರು ಮುಟ್ಟಿದ್ರೆ ಸಾಕು, ಅದೇ ತೀರ್ಥೋದ್ಭವ ಆಗ್ತದೆ. ಅಂಥ ಒಂದು ಪರಿಪುತ್ರವಾದ ತೀರ್ಥದಲ್ಲಿ ಇವತ್ತು ನಾವು ಶಿವಕುಮಾರ್ ಹೋಗಿದ್ದಾನೆ ಅಂತಂದ್ರೆ, ಇರಲಿ ಅವನು ಮುಖ್ಯಮಂತ್ರಿಗಳಿರಲಿ, ಇನ್ನೊಬ್ಬರಿರಲಿ, ಎಲ್ಲರನ್ನೂ ಪ್ರತಿನಿಧಿ ಹೋಗಿದ್ದಾನೆ. ಖಂಡಿತವಾಗಲು ಅವನ ನಿರ್ಧಾರ ಒಳ್ಳೆಯದಾಗಿದೆ. ಮೊನ್ನೆ ಕುಂಭಮೇಳದ ಸ್ನಾನ ಮಾಡೋದು ಕೂಡ ಅತ್ಯಂತ ಶ್ಲಾಘನೀಯ. ಅವನು ಅದರಲ್ಲಿ ಯಾವ ತಪ್ಪು ಮಾಡಿಲ್ಲ. ಅಂದ್ರೆ ನಿಜವಾಗಲೂ DK ಶಿವಕುಮಾರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗಿದೆ. ಏನು ಅಂತ ಕೇಳಿ, ಈ ತನಕ ರಾಷ್ಟ್ರೀಯ ಕಾಂಗ್ರೆಸ್ ಹಿಂದೂ ಧರ್ಮಕ್ಕೆ ನೀತಿಗೆ ವಿರುದ್ಧವಾಗಿದೆ ಅಂತಿತ್ತು, ಅದನ್ನು ತೊಡೆದಾಕಿದ್ದಾನೆ. ಅಂಥ ಒಂದು ನಿಂದನೆಯನ್ನ ಇವತ್ತು ಮಹಾಪುರುಷ ಅವನಿಗೆ ಕಾಂಗ್ರೆಸ್ನ ಅಧ್ಯಕ್ಷರಾಗಲಿ, ಸೋನಿಯಾ ಗಾಂಧಿರಾಗಲಿ,
ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಅವರಾಗಲಿ, ಮಲ್ಲಿಕಾರ್ಜುನ ಖರ್ಗೆ ಆಗಲಿ ವಿಶೇಷವಾದ ಬಹುಮಾನವನ್ನೇ ಕೊಡಬೇಕು. ಈ ರಾಜ್ಯಕ್ಕೆ ಮಾರ್ಗದರ್ಶಕನಾಗಿ ಹಿಂದೂಗಳ ಪರ ನಿಂತು ಹಿಂದೂ ಇದರಲ್ಲಿ ಅವನ ಭಾವನೆಯನ್ನ ತೋರಿಸ್ಕೊಂಡಿದ್ದಾನೆ. ನಿಜವಾಗಲೂ ಅವನಿಗೆ ಕಾಂಗ್ರೆಸ್ ಪಕ್ಷ ಆಭಾರಿಯಾಗಿರಬೇಕು. ಇದೆಲ್ಲದರ ಜೊತೆಗೆ ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ. ಸಾಮಾನ್ಯವಾಗಿ ನಾನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತ್ರ ಮಾತನಾಡ್ತಿಲ್ಲ, ಸಾಮಾನ್ಯವಾಗಿ ರಾಜಕಾರಣಿಗಳು ತಮ್ಮ ಅಧಿಕಾರವನ್ನ ಪ್ರಾಪ್ತಿ ಮಾಡೋ ಆಸೆಗೋಸ್ಕರ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ, ಹೋಮ ಹವನಗಳನ್ನ ಮಾಡಿಸ್ತಾರೆ. ಅಂದ್ರೆ ಯಾವುದೋ ಒಂದು ಫಲದ ನಿರೀಕ್ಷೆಯಿಂದ ಧಾರ್ಮಿಕ ಆಚರಣೆಯನ್ನ ಮಾಡ್ತಾರೆ ಅನ್ನೋದನ್ನ ನಾವು ಹಿಂದೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ಡಿ ಕೆ ಶಿವಕುಮಾರ್ ಅವರಿಗೆ ಯಾರಾದರೂ ಸಜೆಸ್ಟ್ ಮಾಡಿದ್ದಾರಾ, ಪುಣ್ಯ ಸ್ನಾನ ಮಾಡೋದ್ರಿಂದ ಸಿಎಂ ಆಗ್ತೀಯಾ, ಅಥವಾ ಇಲ್ಲಿ ದಕ್ಷಿಣದ ಕುಂಭದಲ್ಲಿ ಭಾಗಿಯಾಗೋದ್ರಿಂದ ಮುಖ್ಯಮಂತ್ರಿಯ ಪದವಿ ಹತ್ರ ಆಗತ್ತೆ, ಈ ರೀತಿ ಯಾರಾದರೂ ಸಜೆಸ್ಟ್ ಮಾಡಿ ಸಲಹೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಹಿಂಗ್ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ ಬರುತ್ತೆ ಗುರುಜಿ. ಅಮ್ಮ, ಈ ವಿಚಾರದ ಒಂದು ಹೇಳ್ಕೊಡ್ತೀನಿ. ಹೇಳ್ಕೊಟ್ಟ ಮಾತು ಮನೆಯವರೆಗೂ, ಹುಟ್ಟಿನಿಂದ ಕಲಿತಿದ್ದು ಸಾಯೋವರೆಗೂ ಅಂತ ಒಂದು ಗಾದೆನೇ ಇದೆ. ಆ ಜನ್ಮದಲ್ಲಿ ಕೆಂಪೇಗೌಡರು ಅವರ ಹೆಂಡತಿಯವರು ಒಳ್ಳೆ ಜನ್ಮ ಕೊಟ್ಟಿದ್ದಾರೆ. ಇವತ್ತಲ್ಲ, ಹುಟ್ಟಿನಿಂದ ಅವನು ಧಾರ್ಮಿಕ ಭಾವನೆ ಇರತಕ್ಕಂಥವನು. ಇದನ್ನೇನು ಅವನೇನು CM ಅಲ್ಲವಾ, ಸಮುದ್ರ ಸ್ನಾನ ಮಾಡಿ ಕುಂಭಸ್ನಾನ ಮಾಡಿದ್ರೆ ಮುಖ್ಯಮಂತ್ರಿ ನಾನು ಬೇಕಾದ್ರೆ ಮಾಡ್ಬಿಡ್ತೀನಿ ಬೇಕಾರೆ. ಆ ಪ್ರಶ್ನೆ ಬಂದಿಲ್ಲ. ಅದೆಲ್ಲ ಊಹಾಪೋಹಗಳು, ಸುಳ್ಳು. ಅವನು ಯಾವ ಅಪೇಕ್ಷೆ ಇಟ್ಕೊಂಡು ಯಾವ ಪೂಜೆ ಪುನಸ್ಕಾರ ಆಗಲಿ ಪವಿತ್ರ ಸ್ನಾನವಾಗಲಿ ಕಂಡ ಮಾಡೋ ಪ್ರಶ್ನೆ ಇಲ್ಲ. ನಾವು ಅಜ್ಞಾನತವಾಗಿ ಏನೇನು ಪಾಪಗಳನ್ನು ಮಾಡಿರ್ತೀವೋ ಅದು ಕಳ್ಕೊಳ್ಳೋಕ್ಕೆ ಒಂದು ಪವಿತ್ರವಾದ ದಿನ, ಒಂದು ಪರ್ವ ದಿನ ಅಂತ ಹೇಳಿ ಸ್ನಾನ ಮಾಡಿದ್ದೇನೆ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ನಾನು ಚಿಕ್ಕ ಹುಡುಗ, ನಾನು ಬಲ್ಲೆ, ನಾನು ಖಂಡಿತವಾಗಿ ನೋಡಿದ್ದೀನಿ, ಮುಂದೆ ಇಡ್ತಾ ಇದ್ದೀನಿ ಅದನ್ನು. ಧರ್ಮ ಹಾಗೆ ಧಾರ್ಮಿಕ ಆಚರಣೆಗಳು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆ ಪುಣ್ಯ ಕಾರ್ಯ ಅಂತ ಹೇಳಿ ಅದನ್ನು ಪರಿಗಣಿಸಲಾಗುತ್ತೆ ಅನ್ನೋದು ನಮ್ಮ ನಂಬಿಕೆ, ಸನಾತನ ಧರ್ಮದ ನಂಬಿಕೆ ಗುರುಜಿ. ಈ ರೀತಿಯ ಧಾರ್ಮಿಕ ಚಟುವಟಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇರೋದು ಅವರ ರಾಜಕೀಯ ಜೀವನಕ್ಕೆ ಅಥವಾ ವೈಯಕ್ತಿಕ ಜೀವನಕ್ಕೆ ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗ್ಬೋದು, ಪಾಸಿಟಿವ್ ಆಗಿ ಪರಿವರ್ತನೆ ಆಗಬಹುದು ಇವೆಲ್ಲವೂ ಅಂತ ಹೇಳಿ ತಮ್ಮ ಅಂದಾಜು ಇದ್ರ ಬಗ್ಗೆ? ಇದ್ರ ಬಗ್ಗೆ ನಾನು ನಿಮ್ಮ ಒಂದೇ ಸಮಾಚಾರ ಇಟ್ಬಿಡ್ತೀನಿ. ಈ ತನಕ ರಾಷ್ಟ್ರವನ್ನು ಆಳೋ ಪಕ್ಷದವರು ಈ ಶಿವಕುಮಾರ್ ಗೌಡರು ಹಿಂದಿ ವಿರೋಧಿ ಅಂತ ಒಂದು ಪಟ್ಟ ಕಟ್ಟಿದ್ರು. ಆ ಪಟ್ಟ ಹೋಗಬೇಕಾಗಿತ್ತು ಅವನಿಗೆ. ಆದ್ರಿಂದ ಅವನು ನಾನು ಹಿಂದೂ ವಿರೋಧಿ ಅಲ್ಲ, ನಾನು ಭಾರತೀಯ ಅಪ್ಪಟ ಹಿಂದೂ ಧರ್ಮವನ್ನು ಪಾಲಿಸ್ತಕ್ಕಂಥವನು ಅಂತ ಹೇಳಿ ಅನ್ಯರಿಗೆ ಮಾರ್ಗದರ್ಶಕರಾಗಿದ್ದಾರೆ ಅವರು. ಅಂತ ಪವಿತ್ರ ಸ್ಥಾನದ ಏನು ಲಾಭ ಸಿಗುತ್ತೆ ಅಂತಂದ್ರೆ, ಜನ್ಮಾಂತರದಲ್ಲಿ ಮಾಡತಕ್ಕಂಥ ಪಾಪಗಳನ್ನು ಗಂಗೆಯಲ್ಲೇ ಮಿಂದು ತೊಳೆದಬೇಕು ಅಂತ ಹೇಳುತ್ತೆ. ಅದಕ್ಕೆ ಹೇಳ್ತಕ್ಕಂಥದ್ದು. ಆದ್ರಿಂದ ಅವನು ತಾನಾಗಿ ಒಂದು ಅಧಿಕಾರ ಬಂದಿದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾನೆ. ಒಬ್ಬ ರಾಜನೋ ಒಬ್ಬ ದೊರೆನೋ ಅಥವಾ ರಾಜಗುರುಗಳಾಗಲಿ ಅಂದರೆ ದೊಡ್ಡ ದೊಡ್ಡ ಮಹರ್ಷಿಗಳು ಪೀಠಾದಿಗಳು ಸ್ನಾನ ಮಾಡಿದ್ರೆ ಆ ಪುಣ್ಯ ಖಂಡಿತವಾಗಲೂ ಎಲ್ಲರಿಗೂ ತಲುಪುತ್ತೆ ಅಂತ ಖಂಡಿತವಾಗಿ ನಿಮ್ಗೆ ಹೇಳಬಲ್ಲೆ ನಾನು. ಡಿ ಕೆ ಶಿವಕುಮಾರ್ ಅವರ ಈ ರೀತಿಯ ನಡವಳಿಕೆಗಳು ಅಂದ್ರೆ ಧಾರ್ಮಿಕ ಆಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇರುವಂತಹ ಈ ಗುಣ, ಇದು ಅನುಕರಣೀಯನ? ಕಾಂಗ್ರೆಸ್ ಪಕ್ಷದ ಇತರರು ಕೂಡ ನೋಡಿ ಕಲಿಯೋದಿದ್ಯಾ ಅಂತ ಹೇಳಿ? ಅಲ್ಲಮ್ಮ, ನೀನು ಒಂದು ಚಿಕ್ಕದಲ್ಲಿ ಮಗುವಾಗಿದ್ದೆ ಅಲ್ವಾ? ಎಲ್ಲ ನೀನೇ ಕಲ್ತಿದ್ಯಾ ಅಮ್ಮ? ಇಲ್ವಲ್ಲ, ನಾನೆಲ್ಲ ಕಲ್ತಿದ್ದೀನ? ಇಲ್ಲ. ನಮ್ಮ ಹಿರಿಯರು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಗುರುಗಳು ಪಾಠ ಹಾಕಿ ನಮ್ಮ ನಡೆಸ್ಕೊಂಡು ಹೋಗಿದ್ದಾರಮ್ಮ. ಅದೇ ಸಂಸ್ಕಾರದಲ್ಲಿ ಬಂದಿದ್ದಾನೆ, ಹಾಗಾಗಿದೆ ಅಷ್ಟೇನೆ. ರೈಟ್. ಇಷ್ಟೆಲ್ಲ ಆಗ್ತಿರೋ ನಡುವೆ ಒಂದು ಪ್ರಶ್ನೆ ಅಂತೂ ಜನ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಅನುಯಾಯಿಗಳು, ಅವರನ್ನ ಹಿಂಬಾಲಿಸುವವರು, ಹಾಗೆ ಅವರನ್ನ ನೆಚ್ಚಿನ ರಾಜಕೀಯ ನಾಯಕ ಅಂತ ಹೇಳಿ ಪರಿಗಣಿಸುವವರು, ಅವ್ರ ಮನಸ್ಸಿನ ಆಸೆ ಇರೋದಿಷ್ಟೇ, ಶಿವನ್ ಪೂಜೆಯೋ ಅಥವಾ ರಾಜಕೀಯದಲ್ಲಿ ಅವರು ಪಟ್ಟ ಶ್ರಮಕ್ಕೆ ಪ್ರತಿಫಲವಾಗಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಮತ್ತೊಮ್ಮೆ ನೀವು ಹಿಂದೆ ಕೂಡ ಹೇಳಿದಿರಿ, ರಿಪಬ್ಲಿಕ್ ಕನ್ನಡದಲ್ಲಿ ಭಾಗಿಯಾದಾಗ ವಿಶೇಷ ಕಾರ್ಯಕ್ರಮದಲ್ಲಿ ಗುರುಜಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಕಾಲ ಸನ್ನಿಹಿತವಾಗ್ತಾ ಇದೆಯಾ? ನಂದದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವ್ರವ್ರ ಪುಣ್ಯ ಅವ್ರನ್ನ ಕಾಪಾಡುತ್ತೆ. ಯಾವಾಗ ಪುಣ್ಯೋದಯವಾಗುತ್ತೆ ಆಗ ಮಹಾಪುರುಷರ ದರ್ಶನ, ಮಹಾನದಿಗಳ ಸ್ನಾನ ತಾನೇ ದೇವರೇ ಕಲ್ಪಿಸಿಕೊಡ್ತಾನೆ. ಅಮ್ಮ, ಕನಕಪುರದಲ್ಲಿ ಅದೊಂದೇ ಅವನ ಕಾನ್ಸ್ಟಿಟ್ಯೂನ್ಸಿಲಿ 300ಕ್ಕೂ ಹೆಚ್ಚು ದೇವಸ್ಥಾನ ನಿರ್ಮಾಣ ಮಾಡಿದ್ದಾನೆ ಅವನು. ಯಾರನ್ನು ಕಲ್ತಿದ್ದು ಮಾಡಿದ್ದಲ್ಲ. ನಾನು ಸಾರ್ಥಕ ಮಾಡಬೇಕು, ಮನುಷ್ಯ ಜೀವನ ಸಾರ್ಥಕವಾಗಿ ಬದುಕಬೇಕು, ಒಬ್ಬರು ಉಪಕಾರಿಗಾಗಿ ಬದುಕಬೇಕು ಅಂತ ಹೇಳಿ ಅವನು ಸಂಕಲ್ಪ ಮಾಡಿ ಅವನು ಮಾಡೋ ಕೆಲಸ ಅವನು ಮಾಡಿದ್ದಾನೆ. ಅತಿಶಯೋಕ್ತಿ ಯಾವುದೂ ಇಲ್ಲ ಇಲ್ಲಿ. ಅವನು ಒಬ್ಬ ನಮ್ಮಂತೆ ಪ್ರಜೆ, ಅವನು ಸ್ನಾನ ಮಾಡಿದ್ದಾನೆ. ಆದರೆ
ಉಪಮುಖ್ಯಮಂತ್ರಿ ಆಗಿರೋದ್ರಿಂದ, ಮುಖ್ಯಮಂತ್ರಿಗಳು ಹೋಗದೇ ಇರೋದ್ರಿಂದ ಕರ್ನಾಟಕದ 6 ಕೋಟಿ ಜನಕ್ಕೂ ಅವರ ಸ್ಥಾನದ ಪುಣ್ಯ ಸಿಕ್ಕಲಿ. ಈ ಕರ್ನಾಟಕ ರಾಜ್ಯ ಇನ್ನು ಮೇಲಕ್ಕೆ ಎದ್ದು ಬಂದು ಭಾರತ ದೇಶದಲ್ಲಿ ಅತ್ಯುತ್ತಮವಾದ ಮೊದಲ ಸ್ಥಾನ ನಿಂತುಕೊಳ್ಬೇಕು ಅಂತ ನಾನು ಆಶಿಸ್ತೇನೆ. ರೈಟ್, ಧನ್ಯವಾದ ಗುರುಜಿ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಡಿ ಕೆ ಶಿವಕುಮಾರ್ ಅವರ ಈ ಹಿಂದೂ ಐಕಾನ್ ಆಗ್ತಾ ಇರುವ ಮಾರ್ಗ ಏನಿದೆ, ಇದು ಈಗ ಸಡನ್ ಆಗಿ ಅವರ ವೈಯಕ್ತಿಕ ವರ್ಚಸ್ಸು ಅಥವಾ ವ್ಯಕ್ತಿತ್ವವನ್ನ ಬದಲಾವಣೆ ಮಾಡ್ಕೊಳ್ತಿರೋದಲ್ಲ. ಹಿಂದಿನಿಂದಲೂ ಕೂಡ ಅವ್ರು ನಡ್ಕೊಂಡು ಬಂದಿರೋದೇ ಹೀಗೆ. ಧಾರ್ಮಿಕ ಆಚರಣೆಗಳ ಬಗ್ಗೆ ಅಪಾರವಾದ ಶ್ರದ್ಧೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿಂದಿನಿಂದಲೂ ಇತ್ತು ಅನ್ನೋದು ಧಾರ್ಮಿಕ ವಿಚಾರದ ಆಯಾಮದಲ್ಲಿ ಆದ ಮಾತುಕತೆಯಾಗಿತ್ತು. ಅವರ ರಾಜಗುರುಗಳು ಕೂಡ ಅದನ್ನೇ ಹೇಳ್ತಾ ಇದ್ರು, ಬಹಳ ಹತ್ತಿರದಿಂದ ಗಮನಿಸಿದ್ದೆ. ಹೀಗಾಗಿ ಹೊಸದಾಗಿ ಏನು ಬದಲಾವಣೆ ಮಾಡ್ಕೊಂಡಿರೋದಲ್ಲ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ. ಆದ್ರೆ ಈ ಕಾಲಘಟ್ಟದಲ್ಲಿ ಯಾವಾಗ ಇಡೀ ಕಾಂಗ್ರೆಸ್ ಪಕ್ಷ ಹಿಂದೂ ಧಾರ್ಮಿಕ ಆಚರಣೆಗಳ ವಿರುದ್ಧವಾಗಿ ನಿಂತಿರುವ ಪಕ್ಷ ಅಂತ ಹೇಳಿ ಪರಿಗಣಿಸಲಾಗ್ತಾ ಇರುವ ಕಾಲಘಟ್ಟದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಮಟ್ಟಿಗೆ ಸೆಕೆಂಡ್ ಟಾಪ್ ಲೀಡರ್, ಈ ದಿನದ ಮಟ್ಟಿಗೆ ಸೆಕೆಂಡ್ ಟಾಪ್ ಲೀಡರ್ ಆಗಿರುವ ಡಿ ಕೆ ಶಿವಕುಮಾರ್ ಅವರಲ್ಲಿ ಎಮರ್ಜ್ ಆಗ್ತಾ ಇರುವ ಈ ಹಿಂದುತ್ವವಾದ ಪೊಲಿಟಿಕಲಿ, ರಾಜಕೀಯವಾಗಿ ಅವರಿಗೆ ಪ್ಲಸ್ ಆಗುತ್ತಾ? ಇದ್ರ ಬಗ್ಗೆ ಚರ್ಚೆ ಮಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವದ ಆಚರಣೆಗಳು, ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನ ಹಿಂದೂ ಐಕಾನ್ ಅನ್ನೋ ಪಟ್ಟದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ, ಹಾಗೆ ವಿಶೇಷವಾಗಿ ಇದರಿಂದ ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಜರ್ನಿ, ರಾಜಕೀಯ ಜರ್ನಿಯಲ್ಲಿ ಆಗಬಲ್ಲ ಪರಿಣಾಮಗಳ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಅವರು ನನ್ನ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸಮೀವುಲ್ಲಾ ಸರ್, ನಮಸ್ಕಾರ. ಒಂದು ಸೋಷಿಯಲ್ ಮೀಡಿಯಾ, ಅದರಲ್ಲೂ ಖಟ್ಟರ್ ಹಿಂದುತ್ವವಾದಿ ರೈಟ್ ವಿಂಗರ್ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ನಾನು ಗಮನಿಸಿದ್ದು, ಆರೋ ಮಾರ್ಕ್ ಲೆಫ್ಟ್ ಸೈಡ್, ಲೆಫ್ಟ್ ನಲ್ಲಿ ಕಾಂಗ್ರೆಸ್ನ ಇತರೆ ನಾಯಕರು, ದೊಡ್ಡ ದೊಡ್ಡ ನಾಯಕರ ಫೋಟೋ, ರೈಟ್ ಆರೋ ಮಾರ್ಕ್ ನ ಮೇಲೆ ಡಿ ಕೆ ಶಿವಕುಮಾರ್ ಅವರ ಫೋಟೋ, ಬಾಕಿ ಜಾಗದಲ್ಲಿ ನಿಮ್ಮನ್ನ ನೀವು ಈಗಲಾದ್ರೂ ಗುರುತಿಸ್ಕೊಳ್ಳಿ ಬಿಜೆಪಿ ನಾಯಕರೇ. ಇದು ಉತ್ಪ್ರೇಕ್ಷೆ ಅನ್ಸುತ್ತಾ? ಉತ್ಪ್ರೇಕ್ಷೆ ಏನ್ ಅನ್ಸಲ್ಲ, ಬಟ್ ಇಲ್ಲಿ ಒಂದು ಕಾಂಗ್ರೆಸ್ಗೆ ಮೊದಲಿಂದಲೂ ಕೂಡ ಹಿಂದುತ್ವದ ಬಗ್ಗೆ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ ಇಲ್ಲ. ಯಾಕೆ ಅಂತಂದ್ರೆ ಈಗ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದ್ರು, ಅದರಲ್ಲಿ ನಮಗೇನು ಹೊಸದೇನ್ ಕಾಣ್ತಿಲ್ಲ. ಅವರ ರಾಜಕೀಯ ಹೆಜ್ಜೆ ಗುರುತುಗಳನ್ನ ನೋಡಿದಾಗ ಮೊದಲಿಂದಲೂ ಕೂಡ ದೇವರು, ಧರ್ಮ, ದೀನರು ಈ ತರದನ್ನ ಆಚರಿಸ್ಕೊಂಡು ಬಂದಿದ್ದಾರೆ. ಅವರು ಕಬ್ಬಾಳಮ್ಮನ, ಅಲ್ಲಿ ತುಂಬಾ ಫೇಮಸ್ ಕಬ್ಬಾಳಮ್ಮನ ದೇವಸ್ಥಾನಕ್ಕೂ ಹೋಗ್ತಾರೆ, ಶೃಂಗೇರಿಗೂ ಹೋಗ್ತಾರೆ. ಅದು ಮೊದಲಿಂದಲೂ ಕೇರಳದ ದೇವಸ್ಥಾನಗಳಿಗೂ ಹೋಗ್ತಾರೆ, ವಾರಣಾಸಿಗೂ ಹೋಗ್ತಾರೆ, ಬೇರೆ ಎಲ್ಲಾ ಕಡೆನೂ ಹೋಗ್ತಾ ಇದ್ದಾರೆ. ಅವರ ನಾಯಕರು ರಾಹುಲ್ ಗಾಂಧಿ ಅವರು, ಅವ್ರನ್ನು ಅಕ್ಷರಧಾಮ ಟೆಂಪಲ್ ಹೋಗಿದ್ರು, ಸೋಮನಾಥ ಟೆಂಪಲ್ ಹೋಗಿದ್ರು. ಹೀಗಾಗಿ ಕುಂಭಕ್ಕೆ ಹೋಗಿ ಅವರಲ್ಲಿ ಸ್ನಾನ ಮಾಡಿದ್ದು ನನಗೇನು ಆಶ್ಚರ್ಯ ಅಂತ ಅನ್ನಿಸ್ಲಿಲ್ಲ. ಇದು ಒಂದ್ ರೀತಿ ಏನಾಗುತ್ತೆ ಅಂದ್ರೆ, ಬಿಜೆಪಿಯ ಪಾಲಿಸುವ ಹಿಂದೂಯಿಸಂ ಐಡಿಯಾಲಜಿಯನ್ನ ಎಂಡರ್ಸ್ ಮಾಡ್ದಾಗನೆ ಬಿಜೆಪಿಯ ಹಿಂದುತ್ವವನ್ನ ಒಪ್ಪದೆಯೇ ಹಿಂದೂ ಮತದಾರರ ಜೊತೆಗೆ ಅಥವಾ ಹಿಂದೂ ಜನರ ಜೊತೆ ಕನೆಕ್ಟ್ ಆಗುವಂತಹ ರೀತಿ, ಇದು ಒಂದು ಬೇಕಂತಲೇ ಅನುಸರಿಸ್ಕೊಂಡು ಬಂದಿರುವಂತಹ ಸ್ಟ್ರಾಟಜಿ ಅಂತಲೂ ಅನ್ಬಹುದು, ಅಥವಾ ಒಂದು ಜೀವನ ಪದ್ಧತಿ ಅಂತಲೂ ಅನ್ಬಹುದು. ಇಂಥ ಲೀಡರ್ಸ್ ತುಂಬಾ ಜನ ಇದ್ದಾರೆ. ಈಗ ಮಧ್ಯಪ್ರದೇಶದಲ್ಲಿ ಸಾಫ್ಟ್ ಹಿಂದುತ್ವ ಇಟ್ಕೊಂಡೆ ಕಾಂಗ್ರೆಸ್ ಚುನಾವಣೆ ಮಾಡ್ತು. ಕಾಂಗ್ರೆಸ್ನ ಪಾಲಿಸಿನೇ ಸಾಫ್ಟ್ ಹಿಂದುತ್ವ ಇತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಪೂಜೆ ಪುನಸ್ಕಾರ, ಕುಂಭಮೇಳದ ವಿಸಿಟ್ ಕಾಂಗ್ರೆಸ್ಸಿಗೆ ಅಥವಾ ಬಿಜೆಪಿಯ ಕೆಲವರಿಗೆ ಸಂಭ್ರಮ ತಂದಿರಬಹುದು. ಅವರು ಮೂಗಿನ ನೇರಕ್ಕೆ ತಮ್ಮ ಹಿಂದುತ್ವವನ್ನ ಪ್ರತಿಪಾದಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಮುಂದಿಟ್ಕೊಂಡು ಅವರು ವಿಜೃಂಭಿಸುತ್ತಿರಬಹುದು. ಕಾಂಗ್ರೆಸ್ ಮೊದಲಿಂದಲೂ ಕೂಡ ಒಂದ್ ರೀತಿಯಲ್ಲಿ ಸಾಫ್ಟ್ ಹಿಂದುತ್ವವನ್ನೇ ಮೊದಲಿಂದಲೂ ಅನುಸರಿಸ್ಕೊಂಡು ಬಂದಿದೆ. ಕಾಂಗ್ರೆಸ್ ಮೊದಲಿಂದ ಅಂದ್ರೆ ಗಾಂಧೀಜಿ ಅವ್ರ ಕಾಲದಿಂದಲೂ, ಈಗಿಂದ ಅಂತಲ್ಲ, ಗಾಂಧೀಜಿ ಅವ್ರ ಕಾಲದಿಂದಲೂ ಕೂಡ ಹಿಂದುತ್ವವನ್ನು ಅನುಸರಿಸುವಂತ ಐಕಾನ್ಗಳು ಕಾಂಗ್ರೆಸ್ ಅಲ್ಲಿ ಇತ್ತು. ಖರ್ಗೆ ಅವರು ಏನೇ ಹೇಳಿದ್ರು ಕೂಡ ಶಿವಕುಮಾರ್ ಅವರ ಜೀವನ ಶೈಲಿ, ರೀತಿ ಇದನ್ನ ಗಮನಿಸಿದಾಗ ನನಗೇನು ಆಶ್ಚರ್ಯ ಅಂತ ಅನ್ನಿಸ್ಲಿಲ್ಲ. ಕ್ವಿಕ್ ಪ್ರಶ್ನೆ ಸರ್, ಈ ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಆಚರಣೆ ಅಥವಾ ಧಾರ್ಮಿಕ ಶ್ರದ್ಧೆಯಲ್ಲಿ ಎರಡು ಬಗೆ, ಒಂದು ಪೊಲಿಟಿಕಲ್ ರೀಸನ್ಗೆ, ಇನ್ನೊಂದು ವೈಯಕ್ತಿಕವಾದ ನಂಬಿಕೆ. ಡಿ ಕೆ ಶಿವಕುಮಾರ್ ಅವ್ರದ್ದು ಹೆಂಗ್ ಕಾಣಿಸ್ತಿದೆ ನಿಮ್ಗೆ? ಎರಡೂ ಇದೆ. ಅವರು ವೈಯಕ್ತಿಕ ನಂಬಿಕೆನೂ ಇದೆ, ಪೊಲಿಟಿಕಲ್ ರೀಸನ್, ಅದು ನ್ಯಾಚುರಲಿ ಪೊಲಿಟಿಕಲ್ ಚರ್ಚೆಗೂ ಕೂಡ ಕಾರಣ ಆಗುತ್ತೆ. ಈಗ ಈಗ ಡಿ ಕೆ ಶಿವಕುಮಾರ್ ಅವರು ಈ ತರ ರಿಲಿಜಿಯಸ್ ಆಗಿ ಹೋಗ್ತಾರೆ ಅಥವಾ ಹಿಂದೂ ವೋಟ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ತಾರೆ ಅನ್ನೋದು ಇಟ್ಕೊಳ್ಳಿ. ಸಿದ್ದರಾಮಯ್ಯನವರ ರೀತಿ ನೀತಿನೇ ಬೇರೆ, ಅವರ
ಚಿಂತನೆಗಳು ಒಲವು ಅವರೇನ್ ನಾಸ್ತಿಕರು ಅಂತೇನಲ್ಲ, ಬಟ್ ಅವರ ಆಚರಣೆಯ ರೀತಿ ಅದನ್ನ ಸಾಧ್ಯವಾದಷ್ಟು ಖಾಸಗಿಯಾಗಿ ಧರ್ಮವನ್ನ ಮತ್ತದನ್ನ ಅದನ್ನ ಅನುಸರಿಸ್ತಾರೆ. ಹೀಗಾಗಿ ಅವರೊಂದು ರೀತಿಯ ಆಲೋಚನೆ, ಇವರೊಂದು ರೀತಿಯ ಪದ್ಧತಿಯ ಮೂಲಕವಾಗಿ ಎರಡೂ ಬಗೆಯ ಮತದಾರರು ಕಾಂಗ್ರೆಸ್ಸಿಗೆ ಕನೆಕ್ಟ್ ಆಗ್ಬೋದು ಅಂತ ಲೆಕ್ಕಾಚಾರ ಇರ್ಬೋದು ಅವಾಗ. ರೈಟ್ ರೈಟ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಸಮೀವುಲ್ಲಾ ಸರ್, ಎಷ್ಟೊತ್ತು ರಿಪಬ್ಲಿಕನ್ನದ ಜೊತೆ ಮಾತನಾಡಿದ್ದಕ್ಕೆ. ಚುನಾವಣಾ ಹಿಂದುತ್ವ ಅಥವಾ ಚುನಾವಣೆಗೋಸ್ಕರ ಸೀಮಿತವಾದ ಧಾರ್ಮಿಕ ಶ್ರದ್ಧೆ ಅನ್ನೋ ರೀತಿಯ ಹಣಪಟ್ಟಿ ಅಥವಾ ಧಾರ್ಮಿಕ ಆಚರಣೆಗಳು, ನಂಬಿಕೆಯ ವಿಚಾರದಲ್ಲಿ ಅದರಲ್ಲೂ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ತನ್ನದೇ ಆದ ಒಂದು ಚೌಕಟ್ಟಿದೆ ಅನ್ನೋ ರೀತಿಯಲ್ಲಿ